ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಮಸಾಲ ಟೋಸ್ಟನ್ನು ಯಾವ ರೀತಿ ಮನೆಯಲ್ಲಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಸುಮಾರು ಕಡೆ ಇದನ್ನು ನೀವು ನೋಡಿರ್ಬೋದು, ತಿಂದಿರ್ಬೋದು, ಆದರೆ ಮನೆಯಲ್ಲಿ ಇದನ್ನು ಈಸಿಯಾಗಿ ನಾವು ಮಾಡ್ಬೋದು. ಸಿಂಪಲ್ ಈ ಒಂದು ರೆಸಿಪಿ ಇದು, ಬೇಗನೆ ಆಗುತ್ತೆ. ಬ್ರೆಡ್ನಿಂದ ಬೇಗ ನಾವು ಈ ರೆಸಿಪಿಯನ್ನು ಮಾಡ್ಬೋದು. ಇದನ್ನು ಬೇಕಿದ್ದರೆ ನೀವು ನಿಮ್ಮ ಮಕ್ಕಳ ಟಿಫಿನ್ಗಿರಲಿ ಅಥವಾ ಸಂಜೆ ಸ್ನ್ಯಾಕ್ಸ್ಗಿರಲಿ, ಬೆಳಗಿನ ಬ್ರೇಕ್ಫಾಸ್ಟ್ಗಿರಲಿ ತೊಗೊಳ್ಬೋದು. ಯಾಕೆಂದರೆ ತುಂಬ ಹೆಲ್ತಿಯಾಗಿ, ತುಂಬ ಟೇಸ್ಟಿಯಾಗಿ ಹಾಗೂ ಬೇಗನೆ ಆಗುತ್ತೆ. ಹಾಗಾಗಿ ಓಕೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ ಹೇಳಿ. ಇದನ್ನು ಯಾವ ರೀತಿ ಮಾಡೋದಂತ ನಾನು ಇವಾಗ ಹೇಳ್ತೀನಿ. ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ಹಾಗೂ ಡೈಲಿ ನಾನು ವೀಡಿಯೋಸ್ ಹಾಕ್ತೀನಿ, ಹಾಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೂ ನಿಮಗೆ ಇಂಥದ್ದೆಲ್ಲ ಬೇಗನೆ ಆಗುವಂಥ ಬ್ರೇಕ್ಫಾಸ್ಟ್ ಎಲ್ಲ ಇಷ್ಟ ಅಂತ ಆದರೆ ಇವಾಗಲೇ ಲೈಕ್ ಮಾಡಿ. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದಂತ ಹೇಳಿ. ಫಸ್ಟಿಗೆ ನಾನು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ನಾನಿಲ್ಲಿ 2 ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಕೇವಲ ಇಲ್ಲಿ ನಿಮಗೆ 4 ಸ್ಲೈಸ್ ಬ್ರೆಡ್ ಅಂತ ಹೇಳ್ತೀವಿ ನೋಡಿ, ಅದರದ್ದು ಮಾತ್ರ ತೋರಿಸ್ತಾ ಇದ್ದೀನಿ. ಹಾಗಾಗಿ ಆಮೇಲೆ ಇದಕ್ಕೆ ನಾನು ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಉದ್ದನೆ ಕಟ್ ಮಾಡಿದ ನೀರುಳ್ಳಿಯನ್ನು, ಅರ್ಧ ನೀರುಳ್ಳಿಯನ್ನು ಹಾಕಿದ್ದೀನಿ. ಹಾಗೂ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ತುಂಬ ಹಾಕಬೇಡಿ, ಮುಖಕ್ಕೆ ಒಡೆಯುತ್ತೆ ಅಂತ ಹೇಳ್ತೀನಿ ನೋಡಿ, ಆ ರೀತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲನೂ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಟರ್ಮರಿಕ್ ಪೌಡರ್, ಹಾಗೂ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಸ್ಪೈಸಿಯಾಗಿ ಮಾಡಿದ್ದೀನಿ. ಹಾಗಾಗಿ ನಾನು ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನಿಮಗೆ ಖಾರ ಕಮ್ಮಿ ಆದರೆ ನೀವು ಸ್ವಲ್ಪ ಕಮ್ಮಿ ಹಾಕ್ಬೋದು. ಆಮೇಲೆ ಸ್ವಲ್ಪ ಇದಕ್ಕೆ ಆಗುವಷ್ಟು ಮಾತ್ರ ಉಪ್ಪನ್ನು ಹಾಕಿ. ಆಲ್ರೆಡಿ ಬ್ರೆಡ್ಡಲ್ಲಿ ಉಪ್ಪು ಎಲ್ಲ ಇರುತ್ತೆ, ಹಾಗಾಗಿ ಇದಕ್ಕೆ ಎಷ್ಟು ಬೇಕು ನೋಡಿ ಆ ಪ್ರಮಾಣದಲ್ಲಿ ಮಾತ್ರ ಸ್ವಲ್ಪ ಉಪ್ಪನ್ನು ಹಾಕಿದರೆ ಆಯಿತು. ಚೆನ್ನಾಗಿ ಇದನ್ನು ಮೊದಲು ಮಿಕ್ಸ್ ಮಾಡೋಣ. ಓಕೆ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನೀರನ್ನು ಹಾಕಿ ಮಿಕ್ಸ್ ಮಾಡೋಣ. ತುಂಬ ತೆಳುವಾಗಿ ಇಡಬೇಕು, ನಮಗೆ ತುಂಬ ದಪ್ಪನೂ ಬೇಡ ಹಾಗೂ ತೆಳು ಅಂದರೆ ನೀರು ರೀತಿ ತೆಳುನೂ ಅಲ್ಲ. ನಾನು ನಿಮಗೆ ತೋರಿಸ್ತೀನಿ, ಆದಷ್ಟು ತೆಳುನೇ ಇಡಿ, ತುಂಬ ದಪ್ಪ ಬೇಡ ಇದು ನಮಗೆ. ಹಾಗಾಗಿ ಕೇವಲ ನಾನಿಲ್ಲಿ ಕಡಲೆ ಹಿಟ್ಟು ಹಾಕೋದು ಯಾಕೆಂದರೆ ಇದರಲ್ಲಿ ನೀರುಳ್ಳಿ ಮತ್ತು ಕೆಲವು ಖಾರ ಮಸಾಲ ಹಾಕಿದ್ದೀವಿ ನೋಡಿ, ಅದೆಲ್ಲ ಸ್ವಲ್ಪ ಬ್ರೆಡ್ಡಿಗೆ ತಾಗಿ ಬ್ರೆಡ್ ಒಳ್ಳೆ ರೀತಿಯಲ್ಲಿ ಖಾರ ಆಗಲಿ ಅಂತ ಹೇಳಿ. ಹಾಗಾಗಿ ನೋಡಿ, ಈ ರೀತಿ ತೆಳು ಇದ್ದರೆ ಸಾಕು. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕಿ ನೋಡಿ, ಇಷ್ಟು ತೆಳು ಇದ್ದರೆ ಸಾಕು. ತುಂಬ ದಪ್ಪ ಹಾಕಿದರೆ ಬ್ರೆಡ್ಡಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅದು, ಹಾಗಾಗಿ ತೆಳು ಇರಲಿ. ಆಮೇಲೆ ನಾನಿಲ್ಲಿ ಬಟರನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಆಯಿಲ್ ಯೂಸ್ ಮಾಡ್ಬೋದು ಅಥವಾ ತುಪ್ಪವನ್ನು ಕೂಡ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಬೆಳಿಗ್ಗೆ ಕೊಡೋದಾದರೆ ಬಟರನ್ನೇ ನೀವು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು, ಹೆಲ್ತಿಯಾಗಿ ಕೂಡ ಇರುತ್ತೆ ಮಕ್ಕಳಿಗೆ. ಆಯಿಲ್ ಬೇಕಿದ್ದರೆ ನೀವು ಆಯಿಲನ್ನು ಕೂಡ ಹಾಕ್ಬೋದು. ಓಕೆ, ಬಟರ್ ಸ್ವಲ್ಪ ಕರಗಿದ ಮೇಲೆ ನಾವಿದಕ್ಕೆ ಟೋಸ್ಟನ್ನು ಹಾಕೋಣ. ಓಕೆ, ಇವಾಗ ನೋಡಿ, ಬ್ರೆಡ್ ತೊಗೊಂಡು ಈ ರೀತಿ ನಾನಿಲ್ಲಿ ವೈಟ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಬ್ರೌನ್ ಬ್ರೆಡ್ ಆದರೆ ಬ್ರೌನ್ ಬ್ರೆಡ್ ಕೂಡ ತೊಗೊಳ್ಬೋದು. ಇದನ್ನು ಈ ರೀತಿ ಮಿಕ್ಸ್ ಮಾಡಿ ನೋಡಿ, ಸ್ವಲ್ಪನೇ ಇದು ಮಾಡಿದರೆ ಸಾಕು, ತುಂಬ ದಪ್ಪ ಹಾಕಲಿಕ್ಕೆ ಹೋಗಬೇಡಿ. ಈ ರೀತಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಟುಬಿಡಿ. ಮೀಡಿಯಮ್ ಫ್ಲೇಮಲ್ಲಿ ಇಡಿ ಇವಾಗ, ಯಾಕೆಂದರೆ ಒಂದೊಂದು ಇಡುವಾಗಲ್ಲಿ ಬೇಗನೆ ಅದು ಫ್ರೈ ಆಗುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಡಿ. ನೋಡಿ, ಈ ರೀತಿ ಸ್ವಲ್ಪ ತಾಗಿಸಿದರೆ ಸಾಕು, ತುಂಬ ಮುಳುಗಿಸ್ಬೇಕಂತ ಇಲ್ಲ. ಇದಕ್ಕೆ ಸ್ವಲ್ಪ ಮಸಾಲ ತಾಗಿದರೆ ಸಾಕು. ನೋಡಿ, ಈ ರೀತಿ ಇಟ್ಟುಬಿಡಿ. ಇದರಲ್ಲಿ ನೀರುಳ್ಳಿ ಎಲ್ಲ ಹಾಕಿದ್ರಿಂದ ನೀರುಳ್ಳಿ ಫ್ರೈ ಆಗಿ ಹಾಗೂ ಆ ಖಾರ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಇದು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ, ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಬಿಸಿ ಬಿಸಿ ಇರುವಾಗ ತಿಂದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಇದು. ಓಕೆ, ನೋಡಿ, ಇದೇ ರೀತಿ ನಾನಿಲ್ಲಿ 4 ಬ್ರೆಡ್ ಇದ್ದು ಹೇಳಿದೆ ನೋಡಿ, 4 ಬ್ರೆಡ್ಡನ್ನು ಕೂಡ ಹಾಕ್ತಾಯಿದ್ದೆ. ಒಂದು ಸೈಡ್ ಫ್ರೈ ಆದಮೇಲೆ ಮೆಲ್ಲನೆ ಇದನ್ನು ಟರ್ನ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಒಂದೊಂದಾಗಿ ಟರ್ನ್ ಮಾಡಿ, ಬೇಗನೆ ಆಗುತ್ತೆ ಇದು. ತುಂಬ ಒತ್ತೇನು ತಗೊಳ್ಳೋದಿಲ್ಲ. ನೀವು ಹಾಕಿದ ತಕ್ಷಣ ಈ ಸೈಡ್ ಹಾಕುವಾಗ ಆ ಸೈಡ್ ಒಂದು ಫ್ರೈ ಆಗಿ ಇರುತ್ತೆ ಅದು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬ ಸಿಂಪಲಾಗಿ, ತುಂಬ ಬೇಗನೆ ಆಗಿ ಹಾಗೂ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೂ ಹೆಲ್ತಿ ಕೂಡ ಆಗಿರುತ್ತೆ. ಓಕೆ, ನೋಡಿ ಎಷ್ಟು ಚೆನ್ನಾಗಾಗಿದೆ.
ಮೊಟ್ಟೆ ಅದು ಇದು ಏನು ಬೇಡ ಇದಕ್ಕೆ. ತುಂಬ ಸಿಂಪಲಾಗಿ ನಾವು ಇದನ್ನು ಮಾಡ್ಬೋದು. ಇನ್ನೊಂದು ಸೈಡ್ ಕೂಡ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ. ಬೇಕಿದ್ದರೆ ಸೈಡಿಂದ ಸ್ವಲ್ಪ ನೀವು ಬಟರನ್ನು ಹಾಕ್ಬೋದು. ನಿಮಗೆ ನೀವು ಯೂಸ್ ಮಾಡೋದಾದರೆ ಅಂದರೆ ಆಯಿಲ್ ಕಮ್ಮಿ ಯೂಸ್ ಮಾಡೋದಾದರೆ ಅಷ್ಟು ಹಾಕಬೇಕಂತಿಲ್ಲ, ಲೈಟಲ್ಲಿ ನೀವು ಹಾಕ್ಬೋದು. ಮಕ್ಕಳಿಗೆ ಯಾರಿಗಾದರೂ ಕೊಡೋದಿದ್ದರೆ ಮಾತ್ರ ನೀವು ಸ್ವಲ್ಪ ಜಾಸ್ತಿ ಬಟರನ್ನು ಹಾಕಿದರೆ ಒಳ್ಳೆಯದಂತ ಹೇಳಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ ನೀರುಳ್ಳಿ ಎಲ್ಲ ಕೆಂಪಾಗಿ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ, ಫ್ರೈ ಆಗಿ. ತುಂಬ ಚೆನ್ನಾಗಾಗುತ್ತೆ ಇದು ತಿನ್ನಲಿಕ್ಕೆ, ಕ್ರಿಸ್ಪಿಯಾಗಿಯೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ರೀತಿ ನೀವು ಮಾಡಿದರೆ ಆಯಿತು. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ, ಯಾಕೆಂದರೆ ಎರಡು ಸೈಡ್ ಕೂಡ ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಿದೆ ನೋಡಿ. ಎಷ್ಟು ಸಿಂಪಲ್ ಉಂಟಲ್ವಾ. ಎರಡು ಸೈಡ್ ಕೂಡ ಬೇಗನೆ ಮಾಡಿದರೆ ಆಯಿತು. ಕೆಲವರು ಮೊಟ್ಟೆ ಬೇಕಿದ್ದರೆ ಮೊಟ್ಟೆಯನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇದೇ ರೀತಿ. ಆದರೆ ಸುಮಾರು ಜನ ವೆಜ್ ಇದ್ದಾರೆ, ಹಾಗಾಗಿ ನಾನು ಈ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ತುಂಬ ಸಿಂಪಲಾಗಿ ತುಂಬ ಫಾಸ್ಟಾಗಿ ಆಗುವಂಥದ್ದು. ಸ್ನ್ಯಾಕ್ಸಿಗೆ ಕೂಡ ಆಗುತ್ತೆ, ಬ್ರೇಕ್ಫಾಸ್ಟಿಗೆ ಕೂಡ ಆಗುತ್ತೆ. ಹಾಗೂ ನಿಮಗೆ ಬೇಗನೆ ಏನಾದರೂ ತಿನ್ನಲಿಕ್ಕೆ ಖಾರ ತಿನ್ನಲಿಕ್ಕೆ ಆಸೆ ಆಗ್ತದೆ ಆದರೆ ಆವಾಗ ಕೂಡ ನೀವು ಇದನ್ನು ಮಾಡಿ ತಿನ್ಬೋದು. ಓಕೆ ನೋಡಿ, ಚೆನ್ನಾಗಿದು ಫ್ರೈ ಆದಮೇಲೆ ನಾನು ಇದನ್ನು ತೆಗೆದು ಬೇಗನೆ ಸರ್ವ್ ಮಾಡಿಬಿಡಿ. ತುಂಬ ಒಳ್ಳೆ ರೀತಿಯಲ್ಲಿ ಇದಾಗುತ್ತೆ. ಮಕ್ಕಳಿಗೆ ಟಿಫಿನಿಗೆ ಕೂಡ ಬೆಳಿಗ್ಗೆ ಸ್ನ್ಯಾಕ್ಸಿಗೆ ಕೂಡ ನೀವು ಕೊಡ್ಬೋದು ಇದನ್ನು. ಖಂಡಿತ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್, ನಿಮಗೆ ಗೊತ್ತುಂಟು ಆದರೂ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ. ನನ್ನ ರೆಸಿಪಿ ನೀವು ಎಷ್ಟು ಲೈಕ್ ಮಾಡ್ತೀರಿ ನೋಡಿ ಅಷ್ಟು ನನಗೆ ಖುಷಿಯಾಗುತ್ತೆ. ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ. ಹಾಗೂ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಯಾವುದರಲ್ಲಿ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರಿಗೆ ಇಂಥದ್ದೆಲ್ಲ ಇಷ್ಟ ನೋಡಿ ಹೀಗೆಲ್ಲ ತಿನ್ನಲಿಕ್ಕೆ ಅಂಥವ್ರ ಜೊತೆ ನೀವು ಶೇರ್ ಮಾಡ್ತಾಯಿರಿ. ಹಾಗೂ ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಆನ್ಲೈನ್ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.